ಬಸ್ಸಿನ ನಡು ರಸ್ತೆಯಲ್ಲಿ ಹೊತ್ತಿ ಉರಿದಿದೆ ಸಾರಿಗೆ ಬಸ್. ಅದೃಷ್ಟವಶಾತ್ ಯಾವುದೇ ರೀತಿ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಪ್ರಮುಖವಾಗಿ ಗಮನಿಸುವ ಅಂಶ, ಚಲಿಸ್ತಾ ಇದ್ದಂತಹ ಬಸ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಕೆಲವೇ ಕ್ಷಣದಲ್ಲೇ ಒತ್ತು ಉರಿದಿದೆ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ನಲ್ಲಿದ್ದಂತಹ 12 ಜನ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಅದೃಷ್ಟವಶಾತ್ ಯಾವುದೇ ರೀತಿ ಅಪಾಯ ಆಗಿಲ್ಲ. ನಡು ರಸ್ತೆಯಲ್ಲಿ ಹೊತ್ತಿ ಉರಿದಿದೆ ಸಾರಿಗೆ ಬಸ್. ಅದೃಷ್ಟವಶಾತ್ ಬಹುದೊಡ್ಡ ಭಾರೀ ಅನಾಹುತ ತಪ್ಪಿರುವಂತದ್ದು. ಚಲಿಸ್ತಾ ಇದ್ದಂತ ಬಸ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಕೆಲ ಕ್ಷಣದಲ್ಲೇ ಬಸ್ ಹೊತ್ತಿ ಉರಿದಿರುವಂತದ್ದು. ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದಂತಹ 12 ಜನ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಆಕಸ್ಮಿಕ ಬೆಂಕಿ ತಗುಲಿ ಸಂಪೂರ್ಣವಾಗಿ ಬಸ್ ಹೊತ್ತಿ ಉರಿದಿದೆ. ಸಾಗರ ಪಟ್ಟಣದ ಜೋಗ ರಸ್ತೆಯ ಕೆಎಸ್ಆರ್ಟಿಸಿ ಡಿಪೋ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಭಟ್ಕಳದಿಂದ ಬೆಂಗಳೂರಿಗೆ ಹೊರಟಿದಂತ ಬಸ್ ಇದು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬರುವಂತದ್ದು. ಸದ್ಯದ ಮಟ್ಟಿಗೆ ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಅಗ್ನಿಶಾಮಕ ದಳದವರು ಕೂಡ ಬೆಂಕಿಯನ್ನ ನಂದಿಸ್ತಾ ಇರುವಂತದ್ದು. ಈಗ ವಾಯುವ್ಯ ಸಾರಿಗೆ ಬಸ್, ಈಶಾನ್ಯ ವಾಯುವ್ಯ ಸಾರಿಗೆ ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಬೆಳಗ್ಗೆ ಕೂಡ ಇದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಒಂದು ಎಲೆಕ್ಟ್ರಿಕಲ್ ಬಸ್ ಬೆಂಕಿಗೆ ಆಹುತಿಯಾಗಿರುವಂಥದ್ದನ್ನು ನೋಡಿದ್ವಿ. ಇತ್ತೀಚೆಗಂತೂ BMTC ಬಸ್ ಆಗಿರ್ಬೋದು, KSRTC ಬಸ್ಗಳಾಗಿರ್ಬೋದು ಬೆಂಕಿಗೆ ಆಹುತಿ ಆಗ್ತಾ ಇವೆ. ಒಂದು ಕಡೆ ಸ್ವಲ್ಪ ವಾಹನ ಚಾಲಕರು ಕೂಡ ತೆರಳುವಂಥ ಸಂದರ್ಭದಲ್ಲಿ ಈ ಬಸ್ಗಳನ್ನೆಲ್ಲ ಕೂಡ ಪರಿಶೀಲನೆ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ ಪರಿಸ್ಥಿತಿ ಅಂದರೆ, ಚೆನ್ನಾಗೇ ಓಡ್ತಿರುತ್ತೆ ಗಾಡಿ, ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ಳೋದು ಕೂಡ ಗೊತ್ತಾಗಲ್ಲ. ಮತ್ತೊಂದು ಕಡೆ ಪಂಚರ್ ಆಗುತ್ತೆ, ಕೆಲವೊಂದ್ಸತಿ ಬ್ರೇಕ್ ಫೇಲ್ ಆಗುತ್ತೆ. ಸೊ ಇದೆಲ್ಲ ಸಾಕಷ್ಟು ನಾವು ನೋಡಿರ್ತೀವಿ. ಊರಿಗೆ ಪ್ರಯಾಣ ಮಾಡುವಂಥವ್ರಿಗೆ ಇದೆಲ್ಲ ಕೂಡ ಅನುಭವ ಆಗಿರುತ್ತೆ. ಇದ್ದಕ್ಕಿದ್ದಾಗೆ ನಡು ರಸ್ತೆಯಲ್ಲೇ ಬೆಂಕಿ ಹತ್ಕೊಂತು ಅಂದರೆ ಭಯದ ವಾತಾವರಣದಲ್ಲಿ ಒಂದು ಕಡೆಯಲ್ಲಿರುವಂಥ ಪ್ರಯಾಣಿಕರು ಇರ್ತಾರೆ, ಅಕಸ್ಮಾತ್ ಏನಾದರೂ ಅನಾಹುತ ಆಗಿದ್ರಪ್ಪ ಅಂತ. ಸೊ ಸದ್ಯದ ಮಟ್ಟಿಗೆ ಅಲ್ಲಿ ಈಗ ಇಡೀ ಬಸ್ಸನ್ನು ನೀವು ಗಮನಿಸ್ಬೋದು, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈಗ ಅಕಸ್ಮಾತ್ ಅಗ್ನಿಶಾಮಕ ದಳದವರು ಸ್ವಲ್ಪ ಲೇಟಾಗಿ ಬಂದಿದ್ರು ಕೂಡ ದಗ ಅಂತ ಹೊತ್ತಿ ಉರಿತಾ ಇತ್ತು ಇಷ್ಟೊತ್ತಿಗೆ ಅಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್. ಸಾಕಷ್ಟು ಬೆಂಕಿ ಅವಘಡಗಳು ನಡೀತಾ ಇದೆ ಇತ್ತೀಚೆಗೆ. BMTC, KSRTC, ವಾಯುವ್ಯ ಕರ್ನಾಟಕ ಸಾರಿಗೆ ಇದೆಲ್ಲದಕ್ಕೂ ಕೂಡ ಇತ್ತೀಚೆಗೆ ಅತಿ ಹೆಚ್ಚು ಬೆಂಕಿ ಹೊತ್ಕೊಳ್ತಾ ಇರುವಂಥದ್ದು. ನೋಡ್ತಾ ಇದ್ದಂತೆಯೇ ಬೆಂಕಿಯ ಕೆನ್ನಾಲಿಗೆ ಜಾಸ್ತಿ ಆಗುತ್ತೆ. ಸುಮಾರು 12 ಜನ ಪ್ರಯಾಣಿಕರಿದ್ದರೂ ಆ ಸಂದರ್ಭದಲ್ಲಿ ಒಂದು ರೀತಿ ಜಾಗರೂಕರಾಗಿದ್ದಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಅನಾಹುತ ತಪ್ಪಿಲ್ಲ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಒಂದು ಭಾರಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು.